ಹಲೋ ಸರತಿ ಎಲ್ಲಿದ್ಯಾ? ನವ್ಯ ಇನ್ನೊಂದು ಅರ್ಧ ಗಂಟೆ ಬರ್ತೀವಿ ಕಣಮ್ಮ. ಅಲ್ಲ ಅರ್ಧ ಗಂಟೆ ಅಂತ ಹೋಗಿ ಅಲ್ಲೇ 1.5 ಗಂಟೆ ಆಯ್ತಲ್ಲ, ಇನ್ನೂ ಅರ್ಧ ಗಂಟೆ ಅಂತ ಇದೆಯಲ್ಲ. ಯಾಕೆ ಸರತಿ ಹಿಂಗೆ ಆಡ್ತಾ ಇದ್ದೀನಿ? ಕರ್ಕ ಬಂದ್ಬಿಟ್ಟು ನನ್ನ ಇಲ್ಲಿ ಒಬ್ಳೆ ನಿಂತ್ಕೋಬೇಕು. ಎಷ್ಟು ಎದುರ್ಕಾಯ್ತದೆ ಗೊತ್ತಾ? ಇಲ್ಲಿ ನೋಡಿ ಸುತ್ತಮುತ್ತ ಒಬ್ಬ ಅರ್ಪಿಳನೂ ಇಲ್ಲ. ಹೆಂಗೆ ಎದುರ್ಕಾಯ್ತದ ಗೊತ್ತಾ ಇಲ್ಲಿ ಇರಕ್ಕೆ? ಯಾಕೆ ಹಿಂಗೆ ಆಡ್ತಾ ಇದ್ದೀಯ ನೀನು? ನವ್ಯ ಪ್ಲೀಸ್ ಸುಮ್ಕಿರು, ಅರ್ಥ ಮಾಡ್ಕೊಳ್ಳೋಣ. ಇವಾಗ ದುಡ್ಡು ಬೇಡವಾ ನಮಗೆ? ಮನೆಗೇನೆ ಮಾಡ್ಕೊಳಕ್ಕೆ ಅದಕ್ಕೆ ಸ್ಕೂಟ್ರ್ ಮಾರಕ್ಕೆ ಬಂದಿದ್ದೀನಿ. ಸ್ಕೂಟ್ರ್ ಮಾರ್ತಾ ಇದೀಯಾ? ಏನು ಮಾಡೋಕ್ಕಾಯ್ತದೆ? ಈಗ 10 ರೂಪಾಯಿ ದುಡ್ಡು ಯಾವತ್ತು ಮುಂದೆ ಹೇಳು. ಅದಕ್ಕೆ ಸುಮ್ಕಿರು, ಯಾರೋ ಪಾರ್ಟಿ ಬರ್ತೀವಿ ಅಂತ ಅಂದವ್ರೆ, ಅವ್ರಿಗೋಸ್ಕರ ವೇಟ್ ಮಾಡ್ತೇವೆ. ಇರು ಬರ್ತೀನಿ, ಸುಮ್ಕಿರು, ಏನೂ ಇಲ್ಲ, ಧೈರ್ಯವಾಗಿ ನಿಂತ್ಕೊ ಬರ್ತೀವಿ. ನಂದು ಏನೇನು ಅರ್ಧ ಗಂಟೆ ಬಂದಾರಂತೆ, ಬಂದ ತಕ್ಷಣ ಬರ್ತೀವಿ, ಸರಿಯಾ? ಇನ್ನು ಅವ್ರು ಬಂದು ಅವ್ರು ವ್ಯಾಪಾರ ಮಾಡಿ ಅವ್ರು ದುಡ್ಡು ಕೊಟ್ಟಿದ್ದೀನಿ. ಬರೋದು ಯಾವಾಗ ಸರ ತಿಲ್ಲಿ ನಿಂತಿದ್ದೀನಿ. ನನಗಂತೂ ತುಂಬ ಭಯ ಆಯ್ತದೆ. ಭಯ ಪಡ್ಬೇಡ, ಸುಮ್ಕಿರು ನವ್ಯ, ಭಯ ಪಡ್ಬೇಡ ನೀನು. ಸುಮ್ಕಿರಿಗ ನೋಡು, ಅವ್ರು ಬಂದ ತಕ್ಷಣ ನಾಳೆ ಮಾತುಕತೆ ಎಲ್ಲ ಆಗದೆ. ಅವ್ರು ದುಡ್ಡು ತಂದು ಕೊಡಬೇಕು, ತಂದು ಕೊಟ್ಟ ತಕ್ಷಣ ಬರ್ತಿರೋದೇ ನಾವು ಸಡನ್ನಾಗಿ. ಸುಮ್ಕಿರು, ಹೋಗು, ನನಗೇನು ಭಯ ಆಯ್ತದೆ ಸರತಿ, ನಿಂತ್ಕೊಳ್ಳೋಕ್ಕೂ ಭಯ ಆಯ್ತದೆ. ಪ್ಲೀಸ್ ನವ್ಯ, ನೀನು ಸುಮ್ಮನಿರು. ನೀನು ನೋಡೋ ಅಳ್ಬೇಡ, ನೀನು ಸುಮ್ಕಿರವಾ. ಬರ್ತೀನಿ, ಸುಮ್ಕಿರು. ಇನ್ನೊಂದು 10 ನಿಮಿಷ, ನನ್ನ 1/4 ಗಂಟೆ ಅರ್ಧ ಗಂಟೆ ಅಷ್ಟೇ, ಅಷ್ಟೊತ್ತು ಕಾಲೇ ಇರ್ತೀನಿ, ಸರಿಯಾ? ಸರಿ, ಬೇಗ ಬಾ, ನನಗೆ ಹೆದರ್ಕಾಯ್ತದೆ ಇಲ್ಲಿ. ನಾನು ಕರ್ಕೊಂಡು ಹೋಗ್ಬೇಕಾರೆ ನೀನು ನನ್ನನ್ನು ನೋಡುವಾಗೆಲ್ಲ ಕರ್ಕೊಬರಕ್ಕೆ ಆಯ್ಕೆ ಅಂತ ಜಾಕೆಲ್ಲ. ಸುಮ್ಕಿರು ನೀನು, ನಿನ್ಗೆ ಗೊತ್ತಿಲ್ಲ. ಬರ್ತೀನಿರಪ್ಪ ಅಲ್ಲಯ್ಯ. ಸರಿ ಆಯ್ತು, ಬೇಗ ಬಾ. ನೋಡ್ಬೇಡ ನೀನು, ನಿನ್ಗೋಸ್ಕರ ತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನಿನ್ನ ಪ್ರೀತಿ ಉಳಿಸ್ಕೋಬೇಕು ಅಂದ್ಬಿಡ್ತಾನೆ. ನೋಡು, ಇವಾಗ ಸ್ಕೂಟ್ರನ್ನೇ ಮಾಡ್ತೇವೆ ನಾನು. ಸುಮ್ಕಿರು ನವ್ಯ, ನಾನು ಯಾವತ್ತು ನಿನ್ನ ಕೈ ಬಿಡೋಕ್ಕಿಲ್ಲ. ಯಾಕೆ ಹಿಂಗೆ ಅಡಿಯ ನೀನು? ಸುಮ್ಮನಿರು. ಹಂಗಾರೆ ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಕೇಳಾದ್ರೆ ನಾನು ಯಾಕೆ ಬರ್ತಿದ್ದೆ ನಿನ್ನ ಜೊತೆ? ಯಾಕೆ ಬರ್ತಿದ್ದೆ ಹೇಳು? ಎಲ್ಲರನ್ನೂ ವಿರೋಧ ಕಟ್ಕೊಂಡು ನಿನ್ನಕ್ಕೆ ಇಷ್ಟಪಡ್ತಿದ್ದೆ ನಾನು. ಆಯ್ತು ಸುಮ್ಕಿರು, ಸುಮ್ಕಿರಪ್ಪ, ಯತ್ನೆ ಮಾಡ್ಬಿಡ. ಬರ್ತೀನಿ, ಅವ್ರು ಬಂದ ತಕ್ಷಣ ಬರ್ತೀನಿ, ಸರಿಯಾ? ಸರಿ ಸರತ್, ಬೇಗ ಬಾ. ಆಯ್ತು, ಬರ್ತೀನಿ, ಇಡು. ಸರಿ ಆಯ್ತು. ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಯಾವ ನೀನು? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಯಾರು ನೀವು? ಎಷ್ಟು? ಏನೆಷ್ಟು? ಎಷ್ಟು ಬೇಕು ಅಂತ? ಎಷ್ಟು ಬೇಕು ಅಂತ? 1 ಗಂಟೆಗೆ ಎಷ್ಟು ಚಾರ್ಜ್ ಮಾಡಿ? ಏನು ಚಾರ್ಜಾ? ಏನು ಕಾಣ್ ಮಳ್ಳಿ ಹಂಗಾಡ್ಬೇಡ, ಸುಮ್ಮನೆ ನಿಂತ್ಕೋ. ಏನು ನೀನು ಗಿರಾಕಿ ಹುಡುಕ್ತೇರಿ ತಾನೆ? ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕ ಏನು ಅನ್ಕೊಂಡಿದ್ದಿಲ್ಲ ನೀನು? ಮುಚ್ಕೊಂಡು ಹೋಲ. ಯಾರು ಮಾತಾಡಿಲ್ಲ ನೀನು? ನಿನ್ನ ಅಕ್ಕೆ ಬೆಂಕಿ ಇಕ್ಕ ಕಲ್ ತಗೊಂಡು ಬಡ್ದ್ರೆ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ. ಓ, ಏನು ಅನ್ಕೊಬಿಟ್ಟಿದ್ದಾನ ಕಣೆ? ಏನು ಒಂಟಿ ಏನು ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟಿದ್ಯಾ? ಹೆಂಗೆ ಹೊಡಿತೀನಿ ಗೊತ್ತಿಲ್ಲ, ಕಿತ್ತೋಗಂಗೆ ದುಂಡು. ಏನೋ ಗೊತ್ತಾ, ಇಲ್ಲಿ ಎಷ್ಟು ಜನಗಳು ಮುಡ್ಗಿನ್ ನಾನು ಅಂತ ಎತ್ತಾಕೊಂಡು ಹೋಯ್ತೀನಿ ಒಂದೇಗಳಿಗೆ. ಜಾಸ್ತಿ ಮಾತಾಡಿದ್ರೆ ನೀನೇ ಒಪ್ಕೊಂಡ್ರೆ ಸರಿ, ಒಳ್ಳೆ ಮತ್ತಲ್ಲಿ. ಇಲ್ಲ ಅಂದರೆ ಏನು ಮಾಡಿಲ್ಲ, ಅದೇನು ಮಾಡಲ್ಲ ನೋಡ್ತೀನಿ. ಏನಿತ್ತು ತಾಕತ್ತಿದ್ರೆ ನಾನೆಂತವಳು ಅಂತ ಇನ್ನೂ ಗೊತ್ತಿಲ್ಲ. ಓಹೋ, ಏನು ಎದುರ್ಕೊಬಿಡ್ತೀನಿ ಅನ್ಕೊಬಿಟ್ಟಿದ್ದೆ. ಒಂಟಿ ಏನಾದರೆ ಒಂಟಿಯಾಗಿ ನಿಂತೀನಿ ಅಂದ್ಬಿಟ್ಟು ಎದುರಿಸ್ಬೋದು ಅನ್ಕೊಬಿಟ್ಟಿದ್ದೀನಿ. ನೀನು ತೋರಿಸ್ತೀನಿ ನಾನು ಏನು ಅಂತ. ಇಲ್ಲಿ ಯಾಕೆ ನಿಂತಿದ್ದೀರಿ ರೋಡಲ್ಲಿ? ನೀನು ಯಾಕೆ ನಿಂತಿದ್ದೆ? ನಿಮ್ಮ ಅಪ್ಪಂದ ರೋಡು, ನಿಮ್ಮ ಅಪ್ಪಂದ ಬಿಟ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ. ಇದೆಲ್ಲ ಗಾಂಚಲಿ ಬೇಡ ನೋಡು. ಸುತ್ತಲೂ ನಮ್ಮ ಹುಡುಗ್ರವ್ರೆ ಗೊತ್ತಾ, ಎತ್ತಾಕೊಂಡು ಹೋಗ್ಬಿಡ್ತೀವಿ. ಒಳ್ಳೆ ಮಾತ್ರ ಒಪ್ಕೊಂಡ್ರೆ ಸರಿ ನೀನು, ಇಲ್ಲ ಅಂದರೆ ಎಲ್ರೂ ಕರ್ಸ್ಬಿಡ್ತೀನಿ ನಾನು. ಏನು ಒಪ್ಕೋಬೇಕು ನಿನಗೆ? ಒಂದೇ ಒಂದ್ಸತಿ. ಏನು ಒಂದೇ ಒಂದ್ಸತಿ? ಏನು ನೋಡು, ಒಳ್ಳೆ ಮಾತ್ರ ಹೇಳ್ತೀನಿ. ಇಲ್ಲಿಂದ ಹೋಲ ನೀನು. ನಾನು ಈ ಕೆಲಸ ಇಲ್ಲೇ ನಿಂತ್ಕೊತೀನಿ. ಇಲ್ಲೇ ನಿಂತ್ಕೊಂಡಿಯಾ? ನಿಂತ್ಕೋ. ಬಾ ಮತ್ತೆ. ಬುಡ್ಲಾ ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನನ್ನ ಕೈ ಬುಡ್ಲಾ. ಇಲ್ಲ ನೀನು ಇವತ್ತು ನನ್ನ ಜೊತೆ ಇರಬೇಕು. ಅಯ್ಯೋ ಕಿತ್ತೋ ನನ್ನ ಮಗನೇ, ಸುದ್ದಿ ಬಂದ್ಯಾ? ಹುಷಾರು ಮಗನೇ, ಒಂಟಿ ಹೆಣ್ಣು ಕಿಣಕ್ಬೋದು ಅನ್ಕ ಬಂದ್ಗಿಂದ್ರೆ ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ ನಿನ್ಗೆ. ಬಾಯಿ ಮುಚ್ಕೊಂಡು. ಹಲೋ ಹಲೋ, ಎಣ್ಣವ್ಯಾ? ಒಳ್ಳೆ ಮಾತಲ್ಲಿ ಬತ್ತೀಯೋ ಇಲ್ಲ ಹೋಗೋಣ? ಬಸ್ ಹತ್ತಾನೆ ಹೇಳಿ, ಊರಿನ ಬಸ್. ಬತ್ತವ್ ನೀರು ಇಲ್ಲೆಯಾ? ಬತ್ತವ್ ನೀರು ಯಾಕೆ ಹಿಂಗೆ ಇಷ್ಟೊಂದು ಕೋಪಾಗಿದ್ದಿ? ತಂದಿ ರೋಡಲ್ಲಿ ನಿಲ್ಸ್ಬಿಟ್ಟು ನೀನು. ನಾನು ಏನಾಗಬೇಕು ಅನ್ಕೊಂಡು ಹಿಂಗೆ ನಿಲ್ಸಿದ್ದೀನಿ ನೀನು. ಅವ್ನು ಯಾವ ರೇಕ್ಸಾಕ್ ಬಂದಿದ್ದ? ರೇಗಿಸ್ತದನು? ನವ್ಯಾ, ಭಯ ಪಡ್ಬೇಡ, ಸುಮ್ಕಿರು. ನಾನು ಬತ್ತೇವ್ ನೀರು. ಯಾಕೆ ಭಯ ಪಡನೆ? ಬುಟ್ ಕಳಿಸ್ತೆ. ಬುಟ್ ಕಳಿಸ್ತೆ? ಇನ್ನೇನು ರೇಕ್ಸಾಕ್ ಬಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಬೇಕಾ? ಬುಟ್ಟೆ ಹೋದ. ನೀನು ಸರಿ ಅದೊಳ್ ಬಿಡು. ಸರಿ ಆಯ್ತು, ಬತ್ತಿ ನೀರು. ಬಂದೇ ಇಲ್ವಾ ಹೇಳತ್ತಾಗೆ? ಹೋಯ್ತೀನಿ ಬಸ್ ಹತ್ತಿತ್ತಾಗೆ. ಬತ್ತೇವ್ ನೀರು ಇಲ್ಲೇ ಬತ್ತೇವ್ನಿ ಕಣ. ಬತ್ತೇವ್ ನೀರು. ನಾವು ಸಾರಿ ಕಣೆ, ಒಂಚೂರು ಲೇಟ್ ಆಗ್ಬಿಡ್ತು. ಎಲ್ಲ ವ್ಯವಸ್ಥೆ ಮಾಡೀನಿ ಅಂತ ತಂದು ಬುಗುಲೆ ನೀನು. ಎಲ್ಲಿ ವ್ಯವಸ್ಥೆ ಮಾಡಿದಿ? ವ್ಯವಸ್ಥೆ ಮಾಡೀನಿ ಅಂತಿದ್ದಲ್ಲಿ ಏನೇ ವ್ಯವಸ್ಥೆ ಮಾಡಿರೋದು? ಈಗ ಸರಿ ಆಯ್ತು, ಸುಮ್ಕಿರು. ಈಗೆಲ್ಲ ಸರಿ ಆಯ್ತು ಕತೆ. ಏನೇ ಇದು ಮಾಡ್ಕೊಬೇಡ ನೀನು. ಬಾ ಬೈಗ ನೀನು ಸುಮ್ಮನೆ. ಹೋಗು, ನಾನು ಮಾತಾಡ್ಸ್ಬೇಡ ನೀನು. ಯಾವನೋ ರೇಕ್ಸಾಕ್ ಬಂದಿದ್ದ ಗೊತ್ತಾ? ಬುಟ್ ಕಳಿಸ್ತೆ. ಹಂಗೆಲ್ಲ ಎದುರಾಕಬಿಡ್ದು ಕಲೆ ಹುಡುಗರನ್ನ. ಮತ್ತೆ ನಾನು ರೇಕ್ಸಾಕ್ ಬರ್ತಾನೆ, ರೇಕ್ಸಿಸ್ಕೊಬಿಡ್ಬೇಕಾ? ಮಾರ್ದ ಕೂಟ್ರ. ಮಾರ್ಬಿಟ್ಟೆ. ಅಣ್ಣ ಅಲ್ಲಿ ಬತ್ತಾವನೆ, ಅದು ಯಾರು ರೇಕ್ಸಿದ್ರು ಅಂತಲ್ಲ, ಗಾಬರಿ ಆಗ್ಬಿಡ್ತು. ಅದಕ್ಕೆ ಓಡ್ ಬಂದೆ ನಾನು. ಯಾರು ಬಿಟ್ಟು ಯಾರು ರೇಕ್ಸಕ್ ಬಂದಿದ್ದೀನ? ಯಾರೋ ಕಾಣೆ ಕಣ, ನಾನು ರೇಕ್ಸಾಕ್ ಬಂದಿದ್ದ. ಹೊಡೆದು ಕಳಿಸ್ತೆ. ಹೊಡೆದು ಕಳಿಸ್ತೆ? ಮಚಾ ಈ ಕಡೆಗೆ ಬಾಯ್ಲಿ. ಏನು ಮಚಾ, ಅವು ಭಾಳ ಹುಷಾರಾಗಿರ್ಲ. ಅಲ್ಲ ಗೊತ್ತು ಗುರಿ ಇಲ್ದೋದ್ರಿಗೆ ಹೊಡೆದು ಕಳ್ಸೋಳೆ ಅಂದರೆ ನೀನು ಭಾಳ ಕೇರ್ಫುಲ್ ಆಗಿರ್ಬೇಕನಪ್ಪ. ಅವು ಪಾಪ ಒಳ್ಳೆ ಹುಡುಗಿಕಲ್ಲ, ಒಂಚೂರು ಹೊರಟು ಅಷ್ಟೇ. ಅವ್ರ ಅಜ್ಜಿ ಥರ ಯಾವ್ದು ಇರಲಿ ಹುಷಾರು ಮಗ. ಅದು ಇದು ತಂದು ಕೊಡಕ್ಕಿಲ್ಲ ಅಂದ್ಬಿಟ್ಟಿಯೇ ಬುಡ್ದು ಬಾಯ್ಲಿ ಹಾಕಬಿಟ್ಟಳು. ಲವ್ ಸುಮ್ಕುದ್ಕಲ್ಲ, ನೀನು ಬೇರೆ ಎದುರಿಸ್ತಿಲ್ಲ ಕಲ. ಎದುರಿಸ್ತಾರ ನಿನಗೆ ಪಾಪ. ನಮ್ಮ ಸಿಸೆ ಚೆನ್ನಾಗಿರ್ಲಿ ಅಂತ ನಮಗೂ ಆಸೆ ಇರ್ತದಲ್ಲ ಗುರು. ಲವ್ ಸುಮ್ಮನೆ ಇರ್ಲಲ್ಲ, ನೀನೆಲ್ಲ ಹಿಂಗೆ ಎದುರಿಸ್ತೀಯೇ? ಹೋಗಪ್ಪ, ಹೋಗಿ ಕರಿತಾವಳೆ. ಆಮೇಲೆ ಬುಟ್ ಕಿಟ್ಟಣ್ಣಾಕ. ಲವ್ ಸುಮ್ಮನೆ ಇರ್ಲಲ್ಲ, ನೀನು ಬೇರೆ ಒಳ್ಳೆ ರೇಕ್ಸುವೆ. ನವ್ಯಾ ನಡೀಗ ನಾಷ್ಟ ಮಾಡಿ ಫಸ್ಟು, ಆಮೇಲೆ ಇದು ಹೋಗ್ತಾಯ್ತದೆ. ನಾನು ಮೊದಲು ನನಗೆ ಕರ್ಕೊಂಡು ಹೋಗು ಸರತ್ ನೀನು. ಮೊದಲು ಮನೆ ಮಾಡೋದು, ಆಮೇಲೆ ಏನಾದ್ರು ತಿನ್ನಕೈತದೆ. ಎಲ್ಲಿದ್ದವಲ್ಲ ಮನೆ? ಅಲ್ಲಿ ಟ್ಯಾಕಿಗೆ ಅಂತದಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ಕೇಳೋದು ನಡೀರಿ.
ಏನಂದ್ರೆ ನೋಡ ಗುರು ಸಿಗ್ತವೆ ಅಲ್ವಾ ಸಿಗ್ತವೆ ನಡಿ ಗುರು ತಲೆಗೆಸ್ಕೊಬೇಡ ನೋಡ್ದ ನೋಡು ಒಂದು 10,000 ಅಡ್ವಾನ್ಸ್ ಹೆಚ್ಚಾಗಿ ಕೊಟ್ಬಿಟ್ಟು ಮನೆ ಮಾಡ್ಕೊಳ್ವೆ ಇನ್ನೇನು ಹಾಂ ಆಯಿತು ಒಂದು 10,000 ಬೇಕಾದ್ರೆ ಹೆಚ್ಚಾಗಿ ಅಡ್ವಾನ್ಸ್ನೇ ಕೊಡೋದ ನಿಂದ ಅಮ್ಮ ಗುರು ನಿನ್ನ ಕಾಲು ಕಟ್ಕೊತೀನಿ ನೋಡಿ ಸಿಸಿಯಾ ನನಗೇನು ಹೊಟ್ಟೆ ಬರ್ತದೆ ಸಿಸಿಯಾ ನೋಡು ನಿಮ್ಮ ಪ್ರೀತಿಗೋಸ್ಕರ ನಾನು ಏನಾರೆ ನಿನ್ನ ಸಹಾಯ ಮಾಡ್ತೀನಿ ಸರಿಯಾ ತಲೆಗೆಸ್ಕೊಬೇಡ ನಡಿ ಗುರು ನೀನು ಒಬ್ಬನೇ ಗುರು ನನಗೆ ಇನ್ನು ಯಾರೂ ಇಲ್ಲ ಗುರು ನಿನ್ನ ಕೈ ಮುಗಿತೀನಿ ನೀನು ಮಾತ್ರ ನನಗೆ ಸಹಾಯ ಮಾಡಲೇಬೇಕು ಗುರು ನೋಡಿಲಿ ಪಾಪ ನೋವೇ ರೋಡಲ್ಲಿ ನಿಂತಿದ್ದಾಗ ಯಾವನೋ ಕೆಣಕ್ಬಿಟ್ಟನಲ್ಲ ಗುರು ಹಿಂಗಾದ್ರೆ ಹೆಂಗೆ ಮಾಡೋದು ಗುರು ಅಲ್ಲ ಸಿಸ್ಯಾ ನೀನು ಈಗ ಹೇಳೋ ಬದಲಿಗೆ ಒಂದು ವಾರ ಮುಂದೆ ಹೇಳಿದ್ರೆ ಇಷ್ಟಕ್ಕೆಲ್ಲ ಮನೆ ರೆಡಿಯಾಗಿರೋದು ನೀನು ಕರ್ಕೊಬರ್ಬೋದಾಗಿತ್ತು ಈಗ ತುಂಬ ಕರ್ಕೊಬಂದ್ಬಿಟ್ಟಿದೆಯೇ ಆದಷ್ಟು ಪ್ರಯತ್ನ ಪಡೋದು ನಡಿ ಗುರು ಗುರು ಒಂಚೂರು ಪ್ರಾಬ್ಲಮ್ ಆಗಾಯಿತು ನಾವು ಬರೋ ಐಡಿಯಾ ಐತಿತ್ತಿಲ್ಲ ಗುರು ಏನು ಮಾಡೋದು ಸರಿ ಆಯಿತು ನಡಿ ಗುರು ಆಯಿತು ನಡಿ ತಲೆಗೆಸ್ಕೊಬೇಡ ಇಲ್ಲ ವಾಂಟಿ ಮನೆಯವರೇ ಒಂದು ಬಾಡಿಗೆ ಮನೆ ಐತೆ ಅವ್ರ ಮನೆ ನೋಡೋದ ಸಿಗ್ಬೋದು ಸಿಗ್ದವ್ರೆ ನೋಡೋದ ನಡಿ ಬೇರೆ ಕಡೆ ಟ್ರೈ ಮಾಡೋಕ್ಕಾಯ್ತದೆ ಇವತ್ತು ಎಷ್ಟೊತ್ತಾದ್ರೂ ಮನೆ ಪತ್ತೆ ಮಾಡಲೇಬೇಕು ಇಲ್ಲ ನೀವೆಲ್ಲ ಉಳ್ಕೊತೀರಿ ಅದೇ ಗುರು ಸಂಜೆ ಆಯ್ತಾ ಬರ್ತದೆ ನನಗೆ ಬೇರೆ ಭಯ ಆಯ್ತಾ ಕುಂತದೆ ಏನಿಲ್ಲ ಭಯ ಪಡ್ಬೇಡ ಬಾ ನಾನಿಲ್ವಾ ಬಾಡಿಗೆ ಮನೆ ಸಿಗ್ತೇಬೇಕಂತ ನೀನು ತಲೆಗೆಡ್ಸ್ಕೊಬೇಡ ನೀನು ನಾನಿಲ್ವಾ ಇವತ್ತು ಎಷ್ಟೊತ್ತಾರು ಹುಡುಕ್ಬಿಟ್ಟು ನಿಮ್ಗೆ ಏನಾದ್ರು ಒಂದು ನೆಲೆ ಮಾಡ್ಬಿಟ್ಟು ನಾನು ಹೋಗೋದು ಮನೆಗೆ ಸರಿಯಾ ಪ್ಲೀಸ್ ಗುರು ನೀನು ಕಾಲು ಕಟ್ಕೊತೀನಿ ಆಯಿತು ಬಾ ನೀನು ಯಾಕೆ ತಲೆಗೆಡ್ಸ್ಕೊತೀರಿ ನೀನು ನೋಡು ಮೊದಲು ನಾಳೆಗೆ ಮದುವೆ ಆಗ್ಬಿಡಿ ನೀವು ಇಬ್ಬರು ಕಂಗುರು ಮೊದಲು ಮದುವೆ ಆಗ್ಬಿಡ್ಬೇಕು ಆಮೇಲೆ ಹಂಗಾರೆ ಅಲ್ಲಿ ಸರಿ ನೋಡು ಮದುವೆ ಆದ್ರೂ ಯಾರು ಕಣ್ಗೂ ಕಾಣಿಸ್ಕೊಬೇಡಿ ನೀವು ಹೊಸ ದಿವಸ 18 ವರ್ಷ ಗಂಟ ಹೊಸ ಸೇಫ್ಟಿಯಾಗಿರ್ಬೇಕು ನೀವು ಇಲ್ಲದ್ರೆ ಕಷ್ಟ ಆಯ್ತದೆ ಆ ಗುರು ನನಗೂ ಗೊತ್ತಿತ್ತು ಕಂಗುರು ಏನು ಮಾಡಿ ಅವ್ರ ಮನೆ ಭಾಳ ಸಖತ್ ಪ್ರಾಬ್ಲಮ್ ಆಗೋಯ್ತು ನಮ್ಮಿಬ್ಬರನ್ನು ದೂರ ಮಾಡ್ಬಿಡ್ತಾರೆ ಅಂತ ಕರ್ಕೊಂಡ್ಬಿಟ್ಟೆ ಇಲ್ಲಾಂದ್ರೆ ನನಗೆ ಗೊತ್ತಿಲ್ವಾ ಊರು ಫೋನ್ ಮಾಡಿ ಹೇಳ್ದ ಇಲ್ಲ ಕಂಗುರು ನಮ್ಮ ಫ್ರೆಂಡ್ಗಳೇ ಸರಿ ಇಲ್ಲ ಬಿಡೆವು ಆಮೇಲೆ ಹೋಗಿ ಹೇಳ್ಬಿಟ್ರೆ ನಮ್ಮ ಮನೆಗೆ ನಮ್ಮ ಅಮ್ಮ ಹೊತ್ಕೊಂಡು ಕರ್ಕೊಂಡು ಕೇಳಿದ್ರೆ ಹೇಳ್ಬಿಡ್ತಾರೆ ಅವರು ಆಮೇಲೆ ಸಿಗಾಕತ್ತೀವಿ ಅಂದ್ಬಿಟ್ಟು ನಾನು ಏನು ಹೇಳಿಲ್ಲ ಪಾಪ ನಮ್ಮ ಅಮ್ಮದು ಏನು ಮಾಡ್ತಾ ಇದ್ದದೆ ಏನು ಎಷ್ಟು ಯತ್ನೆ ಮಾಡ್ತಾ ಇದ್ದದೆ ಏನು ಅಯ್ಯೋ ಎಲ್ಲ ಸರಿ ಆಯ್ತದೆ ಮದುವೆಗೆ ಒಂದು ಮುಗಾದ್ರೆ ಎಲ್ಲ ಸರಿ ಆಯ್ತದೆ ನಡಿ ಗುರು ನೀನು ನೋಡು ನೀನು ಸಹಾಯ ನಾನು ಮರೆಯಕ್ಕಿಲ್ಲ ಕಂಗುರು ನಿನ್ನ ನಿಜಗೂ ನೀನು ಹಬ್ಬ ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಹಂಗಾಗಿ ಹೋಗೋದು ಗೊತ್ತಾ ತಲೆಗೆಡ್ಸ್ಕೊಬೇಡ ಗುರು ನೀನು ಯಾಕೆ ತಲೆಗೆಡ್ಸ್ಕೊತೀವಿ ನೀನು ಬಾ ಪುಟಿ ನಡಿವ ನೀನು ಸರಿ ಮೊದಲೊಳಗೆ ಹೊಟ್ಟೆಸ್ತದಂತೆ ಹೋಟ್ಲಲ್ಲಿ ಕೊಡ್ಸ್ಕೊಂಡು ಆಮೇಲಿಂದ ಹೋಗ್ಬಿಟ್ಟು ಬಾಡಿಗೆ ಮನೆ ಹುಡ್ಕದ ನಂಗೆ ಊಟ ಬೇಡ ಅಂತ ಹೇಳ್ತೇಲ್ವ ಮೊದಲು ಬಾಡಿಗೆ ಮನೆ ಹುಡ್ಕೋ ಅಂತ ಹೇಳ್ತೇಲ್ವ ನಾನು ಹೇಳಿದ್ರೆ ಅರ್ಥ ಆಯ್ತಲ್ಲ ನಿನ್ಗೆ ಒಂದ್ಸತಿ ನವ್ಯ ನೀನು ಸರಿಯಾಗಿ ತಿಂದಿಲ್ಲ ಸುಮ್ಕಿರು ನೀನು ಬೆಳಿಗ್ಗೆಯಿಂದ ನೀನು ಏನಾರು ಒಂದು ಚೂರು ತಿಂದಿದ್ಯಾ ನೀನು ಆರೋಗ್ಯದ ಗತಿ ಏನು ಆರೋಗ್ಯ ಆಡ್ಬಿದ್ದೋಲಿ ಮೊದಲು ನೀನು ಮನೆ ಹುಡ್ಕಪ್ಪ ನೀನು ಇಲ್ಲಿ ಮನೆ ಕಳೋದು ಅಕಸ್ಮಾತ್ ಏನಾದ್ರೆ ಬಾಡಿಗೆ ಮನೆ ಸಿಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡಿದ್ಯಾ ನೀನು ಆಯ್ತು ಸುಮ್ಕಿರು ಅರ್ಚಾಬೇಡ ನೀನು ಅರ್ಚಾಡ್ತೀನಿ ನೀನು ಮಾಡ್ಕೊಳ್ಳೋ ಕೆಲಸ ಎಲ್ಲ ಹೋಗೋದಕ್ಕೆ ಎಲ್ಲ ರೆಡಿ ಆಗಿರ್ತದೆ ನನ್ನ ಫ್ರೆಂಡ್ ಫೋನ್ ಮಾಡಿ ಅಂತ ಹೇಳ್ದೆ ನೀನು ಇಲ್ಲಿ ನೋಡ್ರಿ ವಾತಾರಿಂದ ನಾನು ರೋಡಲ್ಲಿ ನಿಂತಿದ್ದೀನಿ ನನ್ನ ಆಯಿತು ಸುಮ್ಕಿರ್ನವೇ ಕೋಪ ಮಾಡ್ಕೊಬೇಡ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ಎಲ್ಲ ನಿಂತಿರೋ 100 ರೂಪಾಯಿಲಿ ಏನಾದರೂ ಮನೆ ಸಿಕ್ಕದ ಈ ಕೂಟ್ರೆ ನನ್ನ ಅಡಾಯ್ತಿಲ್ವಾ ಸುಮ್ಮನೀರು ಇದು ಮಾಡ್ಕೊ ಸುಮ್ಮನೆ ಒಳಗೆ ವಾಪಸ್ತೀಯ ನೀನು ಆಯಿತು ಸುಮ್ಕಿರೇ ಪುಟಿ ನಡಿ ಮೊದಲು ಹೊಟ್ಟೆಗೆ ತಿನ್ಕೋ ಆಮೇಲೆ ಬಾಡಿಗೆ ಮನೆ ಹುಟ್ಟಕಾಯ್ತದೆ ನೀನು ಯಾಕೆ ತಲೆಗೆಡ್ಸ್ಕೊಂಡು ನಾನು ಇಲ್ವಾ ನಡಿ ಸರತ್ತು ಬೋಯ್ಬೇಡ ನೀನು ಸರಿ ಬನ್ನಿ ಆಯಿತು ಏನಪ್ಪ ನೋಡಿ ನೋವೇ ಹೊಟ್ಟೆಗೆ ತಿಂದಾನೆ ಹೆಂಗೆ ಹೊಟ್ಟೆ ಉಡ್ಸ್ತಾ ಇದ್ದಾಳು ಅಂದ್ಬಿಟ್ಟು ಮನೆ ಬೇರೆ ಸಿಕ್ಕಿಲ್ಲ ಮನೆ ಹುಡುಕ್ಬೇಕು ಇನ್ನೂ ಸರಿ ನೀವು ದಯವಿಟ್ಟು ನಮಗೆ ಇವಳು ಒಂಚೂರು ಬುದ್ಧಿ ಹೇಳಿ ಒಂಚೂರು ಹೊಟ್ಟೆಗೆ ತಿನ್ನಲಿ ಅಂದ್ಬಿಟ್ಟು ಸರಿ ಮತ್ತೆ ಬರೋವ್ರಾ ಹಂಗೆ ವೀಡಿಯೋ ಹೆಂಗೆ ಅನ್ಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.